ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪೈಸಿ ಊಟ. ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕಾಗಿ 2 ಲೀಟರ್ ನಂದಿನಿ ಸಮೃದ್ಧಿ ಹಾಲು ತೊಗೊಂಡಿದ್ದೀನಿ. ಇದು ಫುಲ್ ಕ್ರೀಮ್ ಇರುವಂಥ ಹಾಲಾಗಿರೋದ್ರಿಂದ ಇದರಲ್ಲಿ ಮಾಡಿದ್ರೆ ಜಾಸ್ತಿ ಪನ್ನೀರ್ ಒದಗುತ್ತೆ. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಅರ್ಧ ಟೀ ಗ್ಲಾಸಷ್ಟು ನೀರು ಹಾಕಿ, ನೀರು ಮೊದಲೇ ಹಾಕಿ ಆನಂತರ ಹಾಲು ಹಾಕೋದ್ರಿಂದ ಕೆಳಭಾಗದಲ್ಲಿ ಸೀದೋಗೋದಿಲ್ಲ. ಈಗ ನಂದಿನಿ ಹಾಲನ್ನು ಹಾಕಿ 4 ಪಾಕೆಟ್ ಹಾಕ್ತಾಯಿದ್ದೀನಿ. ಎಲ್ಲ ಅರ್ಧ ಲೀಟರ್ದಿದು, ಟೋಟಲ್ 2 ಲೀಟರ್ ಇದೆ. ಈಗ ಇದು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಬೇಕು. ಅಲ್ಲಿವರೆಗೂ ಈ ರೀತಿ ಮಿಕ್ಸ್ ಮಾಡ್ತಾ ಒಂದು ಸೌಟ್ ಇಡೋದ್ರಿಂದ ಬೇಗ ಉಕ್ಕೋಗೋದಿಲ್ಲ. ಐ ಫ್ಲೇಮಲ್ಲಿಟ್ಟು ಸೌಟಿಟ್ಟು ಹಾಗೆ ಎಲ್ಲೂ ಹೋಗಬಾರ್ದು. ಇಲ್ಲೇ ಹತ್ರ ಇದ್ದು ಇದನ್ನು ಮಾಡ್ಕೋಬೇಕು. ಈ ರೀತಿ ಹಾಲು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಿಂಬೆಹಣ್ಣು ಈ ರೀತಿ ಒಂದು ಅರ್ಧ ಕಪ್ಪಷ್ಟಿದೆ ನೋಡಿ, ಇದನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಹಾಲೆಲ್ಲ ನಿಧಾನಕ್ಕೆ ಒಡೆದೋಗ್ಬಿಡುತ್ತೆ. ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದಂಗೆ ನೋಡಿ ಈ ರೀತಿ ಆಗುತ್ತೆ. ಈ ರೀತಿ ಒಡೆದೋದ್ಮೇಲೆ 1 ನಿಮಿಷ ಈ ರೀತಿ ಕುದಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ. ಹಾಲು ಪೂರ್ತಿಯಾಗಿ ಒಡೆದೋಗ್ಬೇಕು. ಈ ರೀತಿ ದೊಡ್ಡ ದೊಡ್ಡ ಪೀಸ್ಗಳಾಗಿ ಒಡೆದೋಗುತ್ತೆ. ಈಗ ಇದು ಪರ್ಫೆಕ್ಟಾಗಿದೆ ಅಂತ ಅರ್ಥ. ಈಗ ಇದನ್ನು ಒಂದು ಕಾಟನ್ ಬಟ್ಟೆ ಹಾಕಿ ಸೋಸ್ಕೋಬೇಕು. ಇದು ತುಂಬಾ ಬಿಸಿ ಇರುತ್ತೆ. ಈ ರೀತಿ ಕಾಟನ್ ಬಟ್ಟೆಯಲ್ಲಿ ಸೋಸೋದ್ರಿಂದ ಪನ್ನೀರ್ನ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಮಾಡ್ಕೋಬೋದು. ಈ ರೀತಿ ಸೌಟಲ್ಲಿ ಮಿಕ್ಸ್ ಮಾಡ್ತಾಯಿದ್ರೆ ನೀರೆಲ್ಲ ಕೆಳಗಡೆ ಇಳಿದೋಗ್ಬಿಡುತ್ತೆ. ಆನಂತರ 1-2 ಗ್ಲಾಸಷ್ಟು ತಣ್ಣೀರು ಹಾಕೋದ್ರಿಂದ ನಿಂಬೆಹಣ್ಣಿನ ಹುಳಿ ಅಂಶ ಎಲ್ಲ ನೀಟಾಗೆ ಹೋಗುತ್ತೆ. ಈ ರೀತಿ ಪನ್ನೀರ್ನ ಇದರಲ್ಲೇ ತೊಳೆದಾದ್ಮೇಲೆ ಈ ರೀತಿ ಬಟ್ಟೆನ ಈ ರೀತಿ ಉಂಡೆ ಥರ ಮಾಡ್ಕೋಬೇಕು. ಅಂದರೆ ನಾವು ಮೊಳಕೆ ಕಾಳು ಕಟ್ಟೋದಕ್ಕೆ ಯಾವ ರೀತಿ ಮಾಡ್ತೀವಲ್ಲ ಆ ರೀತಿ ಮಾಡಿ. ಈಗ ಈ ನೀರು ಸಹ ನಾವು ಸಾಂಬಾರು, ರೈಸ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು, ನಿಮಗೆ ಇಷ್ಟ ಇದ್ದರೆ. ಇಲ್ಲಾಂದರೆ ಬಿಸಾಕಿ ಇದನ್ನ ಮತ್ತೆ ಒಂದು ಸತಿ ಈ ರೀತಿ ನೀರು ಹಾಕಿ ತೊಳೆದ್ಬಿಟ್ಟು ನೀಟಾಗೆ ಹಿಂಡಬೇಕು. ಇದರಲ್ಲಿರುವಂತಹ ನೀರೆಲ್ಲ ಪೂರ್ತಿಯಾಗಿ ಹೋಗೋ ಹಾಗೆ ಹಿಂಡಬೇಕು. ಇದೇನಾದರೂ ಸರಿಯಾಗಿ ಹಿಂಡದೆ ಇದರಲ್ಲಿ ನೀರು ಸ್ವಲ್ಪ ಉಳ್ಕೊಂಡ್ರೆ ಪನ್ನೀರು ತುಂಬ ಸಾಫ್ಟ್ ಆಗಿಬಿಡುತ್ತೆ. ನಾವು ಪನ್ನೀರ್ ಕಟ್ ಮಾಡಬೇಕಾದ್ರೆ ಪುಡಿ ಪುಡಿ ಆಗುತ್ತೆ. ಆದ್ದರಿಂದ ನೀಟಾಗಿ ಹಿಂಡಿ ಈ ರೀತಿ ಟೈಟಾಗಿ ಮಾಡಿಬಿಟ್ಟು ಬಟ್ಟೆನ ಈ ರೀತಿ ಒಂದು ಪ್ಲೇಟ್ ಮೇಲೆ ಸೆಟ್ ಮಾಡಬೇಕು. ಯಾವ ಶೇಪ್ ಬೇಕೋ ಆ ಶೇಪ್ ಪನ್ನೀರ್ನ. ಆನಂತರ ಒಂದು ಭಾರ ಇರುವಂಥ ನೀರಿನ ಪಾತ್ರೆ ಇಟ್ಟು 1 ಅವರ್ ಹಾಗೆ ಬಿಡಿ. 1 ಅವರ್ ಆದಮೇಲೆ ನಾನು ತೆಗಿತಾ ಇದ್ದೀನಿ ನೋಡಿ, ಪನ್ನೀರ್ ರೆಡಿ ಆಗಿದೆ. ಈ ರೀತಿ ಮನೆಯಲ್ಲೇ ಸುಲಭವಾಗಿ ಪನ್ನೀರ್ನ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಹೊರ್ಗಡೆ ಸಿಗೋ ಪನ್ನೀರು ಪ್ಯೂರಿಟಿ ಇರಲ್ಲ ಅಂತ ತುಂಬ ಜನ ಇಷ್ಟಪಡೋದಿಲ್ಲ. ಆದ್ದರಿಂದ ಈ ರೀತಿ ಮಾಡ್ಕೊಳ್ಳಿ. ಯಾವಾಗಲಾದರೂ ಹಾಲು ಒಡೆದೋದಾಗ ಈ ರೀತಿ ಪನ್ನೀರ್ ಮಾಡಿ ಕರ್ರಿ ಮಾಡ್ಬೋದು. ಇದನ್ನು ಕರ್ರಿ ಹೇಗೆ ಮಾಡೋದು ಅಂತ ಸಹ ನನ್ನ ಚಾನಲಲ್ಲಿ ಒಂದು ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ, ಖಂಡಿತ ಚೆಕ್ ಮಾಡಿ. ಈ ರೀತಿ ಪನ್ನೀರ್ ಮಾಡಿ ಆದಮೇಲೆ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು 3 ಡೇಸ್ ಒಳಗಡೆ ಯಾವಾಗ ಬೇಕೋ ಆವಾಗ ಮಾಡ್ಬೋದು. ಜಾಸ್ತಿ ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ಸಹ ಚೆನ್ನಾಗಿರೋದಿಲ್ಲ. 3 ಡೇಸ್ ಒಳಗಡೆ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.